ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಒಂದು ವಾಟರ್ ಪಂಪ್ ರೆಡಿ ಮಾಡ್ತಾ ಇದ್ವಿ. ಅದು 5 ವೋಲ್ಟ್ಸಿಂದ ರನ್ ಆಗೋ ವಾಟರ್ ಪಂಪು. ನೀವು ನೋಡ್ತಾ ಇರ್ಬೋದು ಯಾವ ಥರ ರನ್ ಆಗ್ತಾ ಇದೆ ಅಂತ. ಆ್ಯಂಡ್ ಈ ಥರ ಇರೋ ವಾಟರ್ ಪಂಪು ಈ ವಿಡಿಯೋದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಫುಲ್ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಕನ್ನಡದಲ್ಲಿ ಇಂಥ ಕಂಟೆಂಟು ಎಲ್ಲಿ ಇಲ್ಲ, ಅದಕ್ಕೆ ನಮ್ಮ ಚಾನಲ್ಗೆ ಸಪೋರ್ಟ್ ಇಲ್ಲ, ಅದಕ್ಕೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಮ್ಗೆ ಕೂಡ ಇನ್ನೊಂದು ವೀಡಿಯೋ ಮಾಡಬೇಕು, ಇನ್ನೂ ಏನೋ ಹೊಸ್ದಾಗಿ ಮಾಡಬೇಕಂತ ಅನಿಸುತ್ತೆ. ಆವಾಗ ನಾನು ವೀಡಿಯೋಸ್ ಅನ್ನೋದು ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋಗೆ ಒಂದು 20 ಲೈಕ್ಸ್ ಟಾರ್ಗೆಟ್ ಕೊಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಚಾನಲ್ ಸುಮ್ಮನೆ 1.5K ಸಬ್ಸ್ಕ್ರೈಬರ್ಸ್ ಇದ್ದಾರಷ್ಟೇ, ಆದರೆ ವ್ಯೂಸ್ ಅನ್ನೋದು 20 ಮೇಲೆ ಒಂದು ವೀಡಿಯೋ ಕೂಡ ಬರ್ತಾಯಿಲ್ಲ. ಅದಕ್ಕೆ 20 ಲೈಕ್ಸ್ ಟಾರ್ಗೆಟ್ ಕೊಡ್ತಾಯಿದ್ದೀನಿ. ಪ್ಲೀಸ್ ಕಂಪ್ಲೀಟ್ ಮಾಡಿ. ಆ್ಯಂಡ್ ಚಾನಲ್ ಏನಾದರೂ ಇಷ್ಟ ಆದರೆ ಕಂಟೆಂಟ್ ನೋಡಿ, ಚಾನಲ್ ಓಪನ್ ಮಾಡಿ ಕಂಟೆಂಟ್ ನೋಡಿ. ಚಾನಲ್ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೈನ್ಸ್ ಸ್ಕೂಲ್ ಡೇ ಪ್ರಾಜೆಕ್ಟ್ಗಳು ಎಲ್ಲ ಮಾಡ್ತೀನಿ ಇನ್ನು ಮುಂದೆ. ಇನ್ನು ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು PVC ಪೈಪ್ ತಗೋಬೇಕು, ಮತ್ತು ಒಂದು PVC ಶೀಟು, ಮತ್ತು ಒಂದು ಮೋಟ್ರ್ ತಗೋಬೇಕು. ನೋಡಿ ಎಷ್ಟೊಂದು ಸ್ಮೂತ್ ಇದೆ ಮೋಟ್ರು. ಆ ಥರ ಇರೋ ಮೋಟ್ರ್ ತಗೊಂಡ್ರೆ ಇಷ್ಟೊಂದು ಕಾಂಪೋನೆಂಟ್ಸಲ್ಲಿ ನಮ್ಮದು ಪ್ರಾಜೆಕ್ಟ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಫಸ್ಟು ಪೈಪು ಇಷ್ಟೊತ್ತಿಗೆ ಕಟ್ ಮಾಡ್ಕೋಬೇಕು. ಈ ಥರ ನಾನು ಫಸ್ಟಲ್ಲೇ ಕಟ್ ಮಾಡ್ಕೊಂಡಿದ್ದೆ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ಮತ್ತು ಇಷ್ಟು ಕಟ್ ಮಾಡ್ಕೋಬೇಕು. ಈ ಸೈಜು ಇದೆಯಲ್ಲ, ಈ ಸೈಜೊಳಗೆ ನೀವು ಆ ಪೈಪ್ ಅನ್ನೋದು ಕಟ್ ಮಾಡ್ಕೊಳ್ಳಿ. PVC ಶೀಟ್ ತಗೊಂಡು PVC ಶೀಟ್ ಮೇಲೆ ಪೈಪ್ ಇಟ್ಟು ಮಾರ್ಕ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಆ ರೌಂಡಿಗೆ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು. ನಾನು ಫಸ್ಟಲ್ಲೇ ಕಟ್ ಮಾಡ್ಕೊಂಡಿದ್ದೆ, ಸುಮ್ಮನೆ ವೀಡಿಯೋಗೋಸ್ಕರ ಆ ಥರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಇಲ್ಲಿ ಫಿಕ್ಸ್ ಮಾಡೋಕ್ಕೆ ನಾನು ಕಟ್ ಮಾಡ್ಕೊಂಡಿರೋದು. ಕರೆಕ್ಟಾಗಿ PVC ಪೈಪ್ ಅನ್ನೋದು ಫ್ಲಾಟಾಗಿರಬೇಕು. ಪೈಪು ಫ್ಲಾಟಾಗಿರಬೇಕು, ಶೀಟು ಫ್ಲಾಟಾಗಿರಬೇಕು. ಆ್ಯಂಡ್ ಮೋಟ್ರು ತಗೊಂಡು ಮೋಟ್ರು ಸೆಂಟ್ರಲ್ ಕರೆಕ್ಟ್ಗೆ ಮೋಟ್ರು ಬಿಟ್ಟು ಅದು ಅಲ್ಲಿ ಫಿಕ್ಸ್ ಮಾಡೋಕ್ಕೆ ನಾವು ಸೆಂಟ್ರಲ್ಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ. ಇವಾಗ ಮೋಟ್ರ್ ತಗೊಂಡು ಕರೆಕ್ಟಾಗಿ ಸೆಂಟ್ರಲ್ಗೆ ಫಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಅದು ಉದುರೋಗಿದ್ದೀರ ಫೆವಿಕ್ವಿಕ್ ಅನ್ನೋದು ಹಾಕ್ಕೋಬೇಕು. ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ ಫೆವಿಕ್ವಿಕ್ಕು. ನೀವು ಬೇಕಾದರೆ ಇವಾಗೆ ಹಾಕ್ಕೋಬೋದು, ಇಲ್ಲಾಂದರೆ ಲಾಸ್ಟಿಗೆ ಹಾಕ್ಕೋಬೋದು. ಆ್ಯಂಡ್ ಈ ಥರ ಫಿಕ್ಸ್ ಮಾಡ್ಕೋಬೇಕು. ನೋಡಿ, ವಾಟ್ರ್ ಅನ್ನೋದು ಮೋಟ್ರ್ ಕಡೆ ಒಂಚೂರು ಕೂಡ ಬರಬಾರ್ದು, ಆ ಥರ ಫಿಕ್ಸ್ ಮಾಡ್ಕೋಬೇಕು, ಒಂಚೂರು ಕೂಡ ಗ್ಯಾಪ್ ಇಲ್ದಿರ. ಆ್ಯಂಡ್ ಇವಾಗೇನೆಂದರೆ ಇದೊಂದು ಸಿಕ್ತು ನನಗೆ. ಈ ಸಿಕ್ಕಿದೆ ಅಂತಲೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ, ಇಲ್ಲಾಂದರೆ ಮಾಡ್ತಿರಲಿಲ್ಲ. ಯಾಕಂದರೆ ಇದು ಮೋಟ್ರೊಳಗೆ ವಾಟ್ರ್ ಅನ್ನೋದು ಎತ್ಕೊಡೋಕ್ಕೆ ಇದು ಹೆಲ್ಪ್ ಆಗುತ್ತಂತ ಈ ವಿಡಿಯೋನೇ ಮಾಡ್ತಿರೋದು. ಇದು ಸಿಕ್ಕಿದೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡಿ ಈ ಥರ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು ಮೋಟ್ರಿಗೆ. ಅದು ಕರೆಕ್ಟಾಗಿ ನೋಡಿ ಎಷ್ಟೊಂದು ಸ್ಮೂತ್ ಇದೆ ಮೋಟ್ರು. ಇವಾಗ ಈ ಪೈಪ್ ಇದೆಯಲ್ಲ, ಆ ಪೈಪೊಳಗೆ ಈ ಮೋಟ್ರ್ ಅನ್ನೋದು ಫಿಕ್ಸ್ ಮಾಡ್ಕೋಬೇಕು. ಸುಮ್ಮನೆ ಅದರೊಳಗೆ ಇಟ್ಕೊಂಡು ಸುತ್ತಲೂ ಫೆವಿಕ್ವಿಕ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಮತ್ತು ಇದ್ರ ಮೇಲೆ ಈ ಥರ ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಮತ್ತು ಮೇಲೆ ಒಂದು ಕ್ಯಾಪ್ ಇಕ್ಕೊಬಿಟ್ರೆ, ಆ ಥರದೇ ಶೀಟ್ ತಗೊಂಡು ಇಲ್ಲಿ ಮುಚ್ಚಳ ಅನ್ನೋದು ಕ್ಯಾಪ್ ಇಕ್ಕೊಬಿಟ್ರೆ ಮೋಟ್ರ್ ಅನ್ನೋದು ಪಂಪ್ ಅನ್ನೋದು ರೆಡಿ ಆಗುತ್ತೆ. ಇವಾಗ ಏನಂದರೆ ನೋಡಿ, ನಾನು ವೈರ್ಸ್ ಅನ್ನೋದು ಸಾಲ್ಡ್ರಿಂಗ್ ಮಾಡ್ಕೊಂಡಿದ್ದೀನಿ. ಔಟ್ಪುಟ್ಟು ಮೋಟ್ರಿಗೆ ಪವರ್ ಸಪ್ಲೈ ಕೊಡಬೇಕಂದ್ರೆ ವೈರ್ಸ್ ಅನ್ನೋದು ಇರಬೇಕಲ್ಲ, ಅದಕ್ಕೆ ವೈರ್ಸ್ ಅನ್ನೋದು ತಗೊಂಡು ಮತ್ತು ಇವಾಗ ಆ ಪೈಪ್ ಇದೆಯಲ್ಲ, ಆ ಪೈಪೊಳಗೆ ವೈರ್ ಈ ಥರ ಇಕ್ಕೊಬಿಟ್ಟು ಇವಾಗ ಇದಕ್ಕೆ ಫೆವಿಕ್ವಿಕ್ ಹಾಕೋಬೇಕು. ಫೆವಿಕ್ವಿಕ್ ಅನ್ನೋದು ಸ್ವಲ್ಪ ಜಾಸ್ತಿ ಹಾಕೋಬೇಕು, ಯಾಕಂದರೆ ಮೋಟ್ರಿಗೆ ಟಚ್ ಆಗಬಾರ್ದು. ಓನ್ಲಿ ಶೀಟು ಮತ್ತು ಪೈಪ್ ಇದೆಯಲ್ಲ ಅದಕ್ಕೆ ಮಾತ್ರ ಟಚ್ ಆಗಬೇಕು. ವಾಟ್ರ್ ಅನ್ನೋದು ಇನ್ಸೈಡ್ ಮೋಟ್ರ್ ಒಳಗಡೆಕ್ಕೆ ಹೋಗಬಾರ್ದು. ಈ ಫೆವಿಕ್ವಿಕ್ ಆದರೆ ಯೂಸ್ ಮಾಡ್ತಾಯಿದ್ದೀನಿ ನಾನು. ನೋಡಿ ನೀವು ನೋಡ್ಬೋದು, ಏರ್ ಲೀಕೇಜ್ ಕೂಡ ಆಗೋಲ್ಲ. ನಾನು ಟೆಸ್ಟ್ ಮಾಡಿದೆ ಆಲ್ರೆಡಿ, ಏರ್ ಲೀಕೇಜ್ ಕೂಡ ಆಗೋಲ್ಲ. ಆ ಥರ ನಾನು ಇದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ, ವಾಟ್ರ್ ಅನ್ನೋದು ಲೀಕೇಜ್ ಆಗದಿರ ಫಿಕ್ಸ್ ಮಾಡ್ಕೋಬೇಕು. ವಾಟ್ರೆಲ್ಲ ಏರ್ ಕೂಡ ಬರಬಾರ್ದು, ಆ ಥರ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಫೆವಿಕ್ವಿಕ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನೀವು ನೋಡ್ಬೋದು ಸ್ವಲ್ಪ ಕೂಡ ಗ್ಯಾಪ್ ಅನ್ನೋದೇ ಇಲ್ಲ. ಗ್ಯಾಪ್ ಇದ್ದರೂ ಕೂಡ ಅದು ಫೆವಿಕ್ವಿಕ್ಕಿಂದ ಕವರ್ ಆಗಿಬಿಟ್ಟಿದೆ. ಆ ಥರ ಫೆವಿಕ್ವಿಕ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೋಟ್ರಿಗೆ ಮತ್ತು ಮೋಟ್ರ್ ಬುಷ್ ಇದೆಯಲ್ಲ ಅದಕ್ಕೆ ಮತ್ತು ಫ್ಯಾನ್ಗೆ ಟಚ್ ಆಗಬಾರ್ದು. ಮತ್ತು ಒಂದು ಪೈಪ್ ತಗೊಂಡಿದ್ದೀನಿ. ಆ ಚಿಕ್ಕದು ಪ್ಲಾಸ್ಟಿಕ್ ಪೈಪ್ ತಗೊಂಡು ಈ ಸೈಜಿಗೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು ಈ ಶೇಪ್ಗೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಡೆ ಫ್ಲಾಟಾಗಿ ಇನ್ನೊಂದು ಕಡೆ ಚೂಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಪೈಪನ್ನು. ಇವಾಗ ಇಲ್ಲಿ ಈ ಕಡೆ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಚೂಪಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ
ಅದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಈ ಥರ ನೀವು ನೋಡ್ಬೋದು. ಇದು ಕೂಡ ಈ ವಾಟರ್ ಲೀಕೇಜ್ ಆಗ್ದಿರ ಮಾಡ್ಕೋಬೇಕು ಫುಲ್ ಗಟ್ಟಿಯಾಗಿ. ಆ್ಯಂಡ್ ಇವಾಗ ಫ್ಲಾಟಾಗಿ ಒಂದು PVC ಶೀಟ್ ತಗೊಂಡು ಅದ್ರ ಕಟ್ ಮಾಡ್ಕೊಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಮೋಟ್ರು ಇಲ್ಲಿದೆ ಅಲ್ಲ, ಈ ಸೈಡು ಫ್ಯಾನ್ ಇರೋ ಸೈಡ್ ಕಟ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಫಿಕ್ಸ್ ಮಾಡಬೇಕು. ಇದು ಕೂಡ ಅಷ್ಟೇ, ವಾಟರ್ ಅನ್ನೋದು ಲೀಕೇಜ್ ಆಗಬಾರ್ದು. ನಾವೆಲ್ಲೇ ಮಾಡಿದ್ರೂ ಕೂಡ ಮೋಟ್ರಿಗೆ ವಾಟರ್ ಅಂತೂ ಟಚ್ ಆಗಬಾರ್ದು. ಆ ಥರ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಈ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪ್ಲಾಸ್ಟಿಕ್ ಪೈಪು ಸೆಂಟ್ರಿಗೆ ಇಲ್ಲಿ ಹೋಲ್ ಮಾಡಿಕೊಂಡು ನೋಡಿ. ವೀಡಿಯೋ ಸ್ವಲ್ಪ ಸ್ಪೀಡ್ ಇಕ್ಕಿದ್ದೀನಿ, ಟೈಮ್ ವೇಸ್ಟ್ ಆಗುತ್ತಂತ, ವೀಡಿಯೋ ಲೆಂತ್ ಆಗುತ್ತಂತ. ಕರೆಕ್ಟಾಗಿ ಇಲ್ಲಿ ಹೋಲ್ ಮಾಡಿಕೊಂಡು ಈ ಪೈಪ್ ಇದೆ ಅಲ್ಲ, ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು ಆ ಪೈಪನ್ನು. ಈ ಥರ ನೋಡಿ, ಹೋಲ್ ಎಷ್ಟಿದ್ರೆ ಅಷ್ಟು ಮಾತ್ರನೇ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು ಫೆವಿಕ್ವಿಕ್ಕಿಂದ. ನೀವು ನೋಡ್ಬೋದು, ಸ್ವಲ್ಪ ಕೂಡ ಗ್ಯಾಪ್ ಅನ್ನೋದಿಲ್ಲ, ಆ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಆ ಪೈಪು ಫಿಕ್ಸ್ ಮಾಡಿದ್ದೀವಲ್ಲ, ಈ ಶೀಟ್ ತಗೊಂಡು ಕರೆಕ್ಟಾಗಿ ಆ ಮೋಟ್ರ್ ಬುಷ್ ಇರುತ್ತಲ್ಲ, ಅದೇ ಫ್ಯಾನು, ಆ ಫ್ಯಾನ್ ಸೆಂಟ್ರಿಗೆ ಕರೆಕ್ಟಾಗಿ ನಾವು ಅಲ್ಲಿ ಇಟ್ಕೊಂಡು ಫೆವಿಕ್ವಿಕ್ ಅನ್ನೋದು ಹಾಕೋಬೇಕು. ಫೆವಿಕ್ವಿಕ್ಕು ಸುತ್ತಲೂ ಹಾಕೋಬೇಕು, ಉದುರೋಗ್ತಾ ಇರುತ್ತೆ. ಅದಕ್ಕೆ ನೀವು ನೋಡ್ಬೋದು ಯಾವ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಂತ. ಇಲ್ಲಿ ಸ್ವಲ್ಪ ಆರಿಲ್ಲ, ಆ್ಯಂಡ್ ಆರೋವರೆಗೂ ಸ್ವಲ್ಪ ಹೊತ್ತು ಇರೋಣ. ಮೇಲೆ ಎಲ್ಲ ಆರೋಗಿದೆ. ಆ್ಯಂಡ್ ಇವಾಗ ನೀವು ನೋಡ್ಬೋದು, ಸ್ವಲ್ಪ ಕೂಡ ಗ್ಯಾಪ್ ಇಲ್ದಿರ ನಾನು ಫಿಕ್ಸ್ ಮಾಡ್ಕೊಂಡಿದ್ದೀನಿ, ಫೆವಿಕ್ವಿಕ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಬ್ಯಾಕ್ ಸೈಡ್ ಒಂದು ಕ್ಯಾಪ್ ಹಾಕ್ಕೊಂಡು ಬಿಟ್ಟರೆ ಶೀಟ್ ತಗೊಂಡು ಸರಿಯೋಗುತ್ತೆ. ಇದಕ್ಕೆ ಒಂದು ಶೀಟ್ ತಗೋಬೇಕು. ನೀವು ನೋಡ್ಬೋದು, ನಾನೊಂದು ಪೈಪನ್ನು ಅಂದರೆ ಶೀಟು ರೌಂಡ್ ಶೇಪ್ ಅಲ್ದಿರ ಸುಮ್ಮನೆ ಹಂಗೆ ಕಟ್ ಮಾಡಿಕೊಂಡು ಅದಕ್ಕೆ ಹೋಲ್ ಇಡ್ತಾಯಿದ್ದೀನಿ. ಆ ಹೋಲ್ ಎತ್ತಕ್ಕಂದರೆ ವೈರ್ ಇದೆ ಅಲ್ಲ, ಆ ವೈರ್ ನಮಗೆ ಔಟ್ಪುಟ್ ಬರೋಕ್ಕೆ ಆ ಹೋಲ್ ಅನ್ನೋದು ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಹೋಲ್ ಯಾವ ಥರ ಇಕ್ಕಿದ್ದೀನಂತ. ಇವಾಗ ಆ ಹೋಲಲ್ಲಿಗೆ ತೂಟೊಳಗೆ ವೈರ್ ಹಾಕ್ಕೊಬಿಟ್ಟು ಕರೆಕ್ಟಾಗಿ ಆ ಮೋಟ್ರು ಕೆಳಗಡೆ ವೈರ್ಸು ಯಾವ ಕಡೆ ಇದ್ದರೆ ಆ ಕಡೆ ಆ ಹೋಲ್ ಅನ್ನೋದು ಇಕ್ಕೊಬಿಟ್ಟು, ಇವಾಗ ನೋಡಿ ಕೆಳಗಿದೆ ಅಲ್ಲ, ಕೆಳಗಡೆ ಸೈಡು ವೈರ್ಸು ಸಾಲ್ಡ್ರಿಂಗ್ ಆಗಿರೋದು. ಇವಾಗ ಆ ಹೋಲ್ ಅನ್ನೋದು ಕೆಳಗಡೆ ಬರಬೇಕು. ಈ ಥರ ಇಕ್ಕೊಬಿಟ್ಟು ಫೆವಿಕ್ವಿಕ್ ಆಗಿಬಿಟ್ರೆ ಅಷ್ಟೇ. ಆ್ಯಂಡ್ ಫೆವಿಕ್ವಿಕ್ ಅನ್ನೋದು ಜಾಸ್ತಿ ಹಾಕೊಳ್ಳಿ, ಓನ್ಲಿ ಶೀಟು ಮತ್ತು ಪೈಪ್ಗೆ ಮಾತ್ರನೇ ಜಾಸ್ತಿ ಹಾಕಿ, ಇನ್ಸೈಡ್ ಅನ್ನೋದು ಹೋಗಬಾರ್ದು. ಮೋಟ್ರಿಗೆ ಏನಾದರೂ ಟಚ್ ಆದರೆ ಮತ್ತೆ ಮೋಟ್ರು ವರ್ಕ್ ಆಗದಿರ ಆಗೋಗುತ್ತೆ. ನೀವು ನೋಡ್ಬೋದು ಎಷ್ಟೊಂದು ಗಟ್ಟಿ ಇದೆ ಅಂತ. ಆ್ಯಂಡ್ ಇವಾಗ ನೋಡಿ ಫುಲ್ ಮೋಟ್ರೆಲ್ಲ ರೆಡಿ ಆಗೋಯ್ತು. ಎಷ್ಟಿದೆ, ಆ ಮೋಟ್ರ್ ಎಷ್ಟಿದೆಯೋ ಈ ಪಂಪ್ ಕೂಡ ಅಷ್ಟೇ ಇದೆ, ಇಷ್ಟೊಂದು ಚಿಕ್ಕದು. ಫ್ರೆಂಡ್ಸ್, ನಾನು ಕೇಳೋದೊಂದೇ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಷ್ಟೇ. ವೀಡಿಯೋಗೆ 20 ಲೈಕ್ಸ್ ಟಾರ್ಗೆಟ್ ಕೊಡ್ತಾಯಿದ್ದೀನಿ, ಕಂಪ್ಲೀಟ್ ಮಾಡಿ ಪ್ಲೀಸ್ ಗೈಸ್. ಹೋಲ್ಸ್ ಅನ್ನೋದು ಎಲ್ಲಿ ಕೂಡ ಇಲ್ಲ, ಫುಲ್ ಎಲ್ಲ ನೋಡ್ತಾ ಇದ್ದೀನಿ. ಆ್ಯಂಡ್ ಹಿಂದೆ ಒಂದು ಹೋಲ್ ಇದೆ, ಅದು ನಾವು ಹಾಟ್ ಗ್ಲೂಯಿಂದ ಫಿಕ್ಸ್ ಮಾಡ್ಕೋಬೇಕು. ಫೆವಿಕ್ವಿಕ್ ಆಗಬಾರ್ದು ಅಲ್ಲಿ, ಯಾಕಂದರೆ ಅದು ವೈರ್ ಅಲ್ಲ. ಅದಕ್ಕೆ ನೋಡಿ ಈ ಥರ ಹಾಟ್ ಗ್ಲೂ ಹಾಕ್ಕೊಂಡ್ರೆ ಸಾಕು. ನೋಡ್ಬೋದು ನೀವು ಎಷ್ಟೊಂದು ಕರೆಕ್ಟಾಗಿ ಆಗೋಯ್ತು. ಆ್ಯಂಡ್ ಇವಾಗ ರೆಡಿ ಅನ್ನೋದು ಆಗೋಯ್ತು ಮೋಟ್ರು. ಟೆಸ್ಟ್ ಮಾಡೋಣ. ನೋಡಿ, ಇದು ನಮ್ಮ ಮನೆಗೆ ಒಂದು ಸೊಂಪು ವಾಟರ್ ಸ್ಟೋರೇಜ್ ಟ್ಯಾಂಕು, ಅಂಡರ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಇದು. ಇಲ್ಲಿ ಚೆಕ್ ಮಾಡೋಣ. ವಿಡಿಯೋ ಅನ್ನೋದು ಕರೆಕ್ಟಾಗಿ ಬರಬೇಕು, ಅದಕ್ಕೆ ಕ್ಯಾಮ್ರಾ ಆ್ಯಂಗಲ್ ನೋಡ್ತಾ ಇದ್ದೀನಿ, ಇಲ್ಲಾದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ನಾವಿವಾಗ 3.7 ವೋಲ್ಟ್ಸು ಒಂದು ಲಿಥಿಯಮ್ ಅಯಾನ್ ಬ್ಯಾಟ್ರಿಯಿಂದ ಚೆಕ್ ಮಾಡೋಣ. ಅದಕ್ಕೆ ಪಾಸಿಟಿವ್ ನೆಗೆಟಿವ್ ಇರುತ್ತಂತ ಗೊತ್ತು ನಿಮಗೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಅದು. ನೋಡಿ ಯಾವ ಥರ ರನ್ ಆಗ್ತಾಯಿದೆ ಅಂತ. ಪಕ್ಕದಲ್ಲಿ ಸ್ವಲ್ಪ ನಾಯ್ಸ್ ಅನ್ನೋದು ಇರುತ್ತೆ, ಯಾಕಂದರೆ ಅದು ಪಕ್ಕದಲ್ಲೇ ಒಂದು ಸ್ಕೂಲ್ ಇದೆ, ಸ್ಮಾಲ್ ಸ್ಕೂಲ್. ಅದಕ್ಕೆ ನೀವು ನೋಡ್ಬೋದು ಎಕ್ಸ್ಪೆರಿಮೆಂಟ್ ಅನ್ನೋದು ಸಕ್ಸಸ್ ಆಯಿತು. ಆ್ಯಂಡ್ 3.7 ವೋಲ್ಟ್ಸ್ಗೆ ನಾರ್ಮಲಾಗಿ ರನ್ ಆಗ್ತಾಯಿದೆ.
ಆ ಮೋಟ್ರು ಎಷ್ಟು RPM ಇರುತ್ತೋ ಅಷ್ಟೊಂದು ಸ್ಪೀಡಿಗೆ ರನ್ ಆಗ್ತಿದೆ. ಇವಾಗ ಚೇಂಜ್ ಮಾಡೋಣ. ಮೋಟ್ರು ಕೆಟ್ಟೋದ್ರೂ ಪರವಾಗಿಲ್ಲ, 12 ವೋಲ್ಟ್ಸ್ ಕೊಡ್ತಾಯಿದ್ದೀನಿ ಇವಾಗ. ಯಾಕಂದರೆ ಮೋಟ್ರ್ ಅನ್ನೋದು ವರ್ಕ್ ಆಗಬೇಕಲ್ಲ, ಅದಕ್ಕೆ ವಿಡಿಯೋ ನೋಡಬೇಕಲ್ಲ, ತೋರಿಸ್ಬೇಕಲ್ಲ, ಅದಕ್ಕೆ ನಾನು ನೋಡಿ ಸ್ಪೀಡ್ ಅನ್ನೋದು ನೋಡಿ, ನಾಯ್ಸು ಸೌಂಡು, ಮೋಟ್ರ್ ಸೌಂಡ್ ಎಷ್ಟು ಬಂತಂತಲ್ಲ ಇವಾಗ ಆ ಸ್ಪೀಡ್ ಕೂಡ ನೋಡಿ, ವಾಟರ್ ಸ್ಪೀಡು ಎಷ್ಟೊಂದು ಮೇಲಕ್ಕೆ ಎತ್ತಾ ಇದೆ ಅಂತ. 12 ವೋಲ್ಟ್ಸು 12 ವೋಲ್ಟ್ಸ್ ಮೇಲೆ ಕೊಟ್ಟರೆ ಅದು ಮೋಟ್ರ್ ಅನ್ನೋದು ಕೆಟ್ಟೋಗುತ್ತೆ. ಅದಕ್ಕೆ ನಾನು 12 ವೋಲ್ಟ್ಸ್ ಕೊಡ್ತಾಯಿದ್ದೀನಿ. ಇವಾಗ ಕ್ಯಾಮ್ರಾ ಆ್ಯಂಗಲ್ ಇನ್ನೊಂದು ಸೈಡ್ಗೆ ಸೆಟ್ ಮಾಡ್ತೀನಿ. ಕೆಳಗಡೆಯಿಂದ ಮೇಲಕ್ಕೆ ಅಷ್ಟೊಂದು ಹೋಗುತ್ತೆ ನೋಡಿ ಈ ವೈರು. ಇವಾಗ ನೋಡಿ, ನೀವು ನೋಡ್ಬೋದು ವಾಟರ್ ಅನ್ನೋದು ಯಾವ ಥರ ಬರ್ತಾಯಿದೆ ಅಂತ, ಯಾವ ಥರ ಮೋಟ್ರ್ ಅನ್ನೋದು ಪಂಪ್ ಅನ್ನೋದು ವರ್ಕ್ ಆಗ್ತಾಯಿದೆ ಅಂತ. ಆ್ಯಂಡ್ ಎಕ್ಸ್ಪರಿಮೆಂಟು ಸಕ್ಸಸ್ ಆಯಿತು. ಆ್ಯಂಡ್ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಎಲ್ಲರಿಗೂ ಬಾಯ್.